ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಶಿವದಿ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್. CET ಸಾಮಾನ್ಯ ಪ್ರವೇಶ ಪರೀಕ್ಷೆ CET 2024 ಯಾರೆಲ್ಲ ವಿದ್ಯಾರ್ಥಿಗಳು ಸೈನ್ಸ್ ಆಗಿರುವಂತಹ ವಿದ್ಯಾರ್ಥಿಗಳು ಬರ್ತಿದ್ದೀರೋ ಈ ಒಂದು ವರ್ಷದಲ್ಲಿ ಅಂತಹವರು ತಮ್ಮ ಒಂದು ದ್ವಿತೀಯ PUCಯ ಅಂಕಗಳನ್ನ ಈ ನಿಮ್ಮ ಒಂದು CETಗೆ ದಾಖಲು ಮಾಡಬೇಕಾಗಿರ್ತದೆ. ಈ ಒಂದು ಅಂಕಗಳನ್ನ ಯಾವ ಯಾವ ವಿದ್ಯಾರ್ಥಿಗಳು ದಾಖಲು ಮಾಡಬೇಕು ಅಂತಂದ್ರೆ CBSE ICSE ಸೇರಿದಂತೆ 12ನೇ ತರಗತಿ ಓದಿದಂತಹ ವಿದ್ಯಾರ್ಥಿಗಳು ಅಂತಂದ್ರೆ 2024ಕ್ಕಿಂತ ಮುಂಚೆ ಅಂತಂದ್ರೆ 2023ರ ಹಿಂದಿನ ಒಂದು ಅವಧಿಯಲ್ಲಿ ವ್ಯಾಸಂಗ ಮಾಡಿರುವಂತಹ ವಿದ್ಯಾರ್ಥಿಗಳು ಈಗ CET ಬರೆದಿದ್ರೆ ಅವರ ಒಂದು ಅಂಕಗಳನ್ನ ಈ ಒಂದು CETಯಲ್ಲಿ ದಾಖಲು ಮಾಡಬೇಕಾಗಿರ್ತದೆ. ನೋಡೋಣ ಬನ್ನಿ ಯಾವ ರೀತಿ ಅಂತ ಹೇಳಿ. ಇಲ್ಲಿ ಪ್ರವೇಶ ಅಂತ ಹೇಳಿ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ UGCET 2024ರಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಸೆಕೆಂಡ್ ಒಂದು ಆಪ್ಷನ್ ಕಾಣಿಸ್ತಿರ್ತದೆ, UGCET 2024 ಅಂತ ಹೇಳಿ ಅಂಕಗಳನ್ನ ನಮೂದಿಸುವ ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲಾಗಿನ್ ID ಏನೋ ರಿಜಿಸ್ಟ್ರೇಷನ್ ನಂಬರ್ ಆಯ್ತು ಅದನ್ನ ಎಂಟರ್ ಮಾಡಿ ಪಾಸ್ವರ್ಡ್ ಹಾಕುವುದರ ಮುಖಾಂತರವಾಗಿ ಲಾಗಿನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ದ್ವಿತೀಯ PUCಯ ಅಂಕಗಳನ್ನ ದಾಖಲು ಮಾಡಿ ನಿಮ್ಮ ಒಂದು ಅಂಕಪಟ್ಟಿಯ PDF ಅನ್ನೋದನ್ನ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಇದು ಕಂಪಲ್ಸರಿ ಎಲ್ಲರೂ ಸಹ ಮಾಡಬೇಕಾಗಿರ್ತದೆ. ಅಂತಂದ್ರೆ ಪ್ರೆಸೆಂಟ್ ಈಗ ಏನು ಪಾಸ್ ಆಗಿದಾರೋ ಅವರು ಬಿಟ್ಟು 2024ಕ್ಕಿಂತ ಹಿಂದಿನ ವರ್ಷದಲ್ಲಿ ವ್ಯಾಸಂಗ ಮಾಡಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರೊಸೆಸ್ನ ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಸೊ ಹಾಗಾದ್ರೆ 2024ರಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರೊಸೆಸ್ನ ಫಾಲೋ ಅಪ್ ಮಾಡ್ಬೇಕಾ ಬೇಡವಾ ಅಂತಂದ್ರೆ ಇದು ಈಗ ಫ್ರೆಷರ್ಸ್ ಏನಿದಾರೋ ಅವರು ಈ ಒಂದು ಪ್ರೊಸೆಸ್ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಈ ಬೋರ್ಡ್ ಅನ್ನೋದು ಡೈರೆಕ್ಟ್ ಆಗಿ ಈ ಒಂದು KEAಗೆ ನಿಮ್ಮ ಒಂದು ಮಾರ್ಕ್ಸ್ ಅನ್ನೋದನ್ನ ಅಪ್ಲೋಡ್ ಮಾಡುತ್ತೆ. ಸೊ ಅದರಿಂದ ನೀವು ಸ್ಕಿಪ್ ಮಾಡ್ಬೋದು. ಇನ್ನು ಕಂಪಲ್ಸರಿ ಏನು 2024ಕ್ಕಿಂತ ಮುಂಚೆ ಯಾರೆಲ್ಲ ಪಾಸ್ ಆಗಿದಾರೋ ಈಗ ಈ ಒಂದು CETನ ತಗೊಂಡಿದಾರೋ ಅವ್ರು ಕಂಪಲ್ಸರಿ ಈ ಒಂದು ಮಾರ್ಕ್ಸ್ ಅನ್ನೋದನ್ನ ಎಂಟ್ರಿ ಮಾಡಬೇಕಾಗಿರ್ತದೆ. ಸೊ ಅದರಿಂದ ಈ ಒಂದು ಅವಧಿ ಅನ್ನೋದು ಈ ತಿಂಗಳ 20ನೇ ತಾರೀಕು ತನಕ ಇರ್ತದೆ. ಈಗಾಗಲೇ ಪೋರ್ಟಲ್ ಅನ್ನೋದು ಓಪನ್ ಆಗಿದೆ. ಸೊ ಎಲ್ಲರೂ ಸಹ ಆದಷ್ಟು ಬೇಗ ನಿಮ್ಮ ಒಂದು ಅಂಕಗಳನ್ನ ದಾಖಲು ಮಾಡಿ ಅಂತ ಹೇಳ್ತಾ, ಈ ಒಂದು ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.